ಹಾಗೆ ಇರಾನ್ ನಡುವೆ ಒಪ್ಪಂದ ಆಗ್ತಾ ಇದೆ. ಜೂನ್ 19ನೇ ತಾರೀಕು ಸ್ವಿಟ್ಜರ್ಲೆಂಡ್ ನಲ್ಲಿ ಅಂತೂ ಕೊನೆಗೂ ಸಹಿ ಹಾಕ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಜಗತ್ತಿದೆ. ಬಟ್ ಇಸ್ರೇಲ್ ಕಥೆ ಏನು ಅನ್ನೋ ಪ್ರಶ್ನೆ. ಚಂದ್ರಮೋಹನ್ ಅದನ್ನ ಉಲ್ಲೇಖ ಮಾಡ್ತಾ ಇದ್ರು. ಒಪ್ಪಂದದಲ್ಲಿ ಇಸ್ರೇಲ್ ಭಾಗಿ ಆಗದೇ ಇರೋದೇ ಇಲ್ಲಿ ಗಮನಾರ್ಹ. ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದ್ರೆ ಒಪ್ಪಂದ ನೀರಿನಲ್ಲಿ ಹೋಮ ಮಾಡಿದ ಹಾಗೆ. ಕಡುಕೋಪಿ ನೇತನ್ಯಾಹು ನಡೆ ಮೇಲಿದೆ ಒಪ್ಪಂದದ ಭವಿಷ್ಯ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ರು, ನೇತನ್ಯಾಹು ಬಹಳ ಡಿಫಿಕಲ್ಟ್ ಗೈ. ಒಂದು ವೇಳೆ ಇರಾನ್ ಅಣ್ವಸ್ತ್ರವನ್ನ ಹೊಂದಿದ್ರೆ 2 ಗಂಟೆಗಳಲ್ಲಿ ಇಸ್ರೇಲ್ ಅನ್ನುವಂತಹ ರಾಷ್ಟ್ರ ನಾಮಾವಶೇಷ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದ್ರೂ ಇಡೀ ಈ ಮಾತುಕತೆ, ಒಪ್ಪಂದದ ಮಾತುಕತೆಯಿಂದ ಇಸ್ರೇಲ್ನ ದೂರ ಇಟ್ಟಿರೋದೇ ಸದ್ಯ ಕಳವಳಕ್ಕೆ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಇಸ್ರೇಲ್ನ ನಡೆ ಲೆಬನಾನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ವ್ಯತಿರಿಕ್ತವಾಗಿ ಆಗ್ಬಿಟ್ರೆ ಇರಾನ್ ಮತ್ತೆ ಒಪ್ಪಂದವನ್ನ ಮುರಿಯುವಂತ ಆತಂಕ ಇದೆ. ಈಗೇನು ಒಂದು ಹಾದಿಗೆ ಬಂದ್ಬಿಟ್ಟಿದೆ ಅಮೆರಿಕ ಹಾಗೆ ಇರಾನ್ನ ನಡುವಿನ ಈ ಶಾಂತಿ ಮಾತುಕತೆಯ ಒಪ್ಪಂದ, ಅದು ಹಳಿ ತಪ್ಪುವಂತ ಆತಂಕ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.